ನಮ್ಮ ತೀರಾ ಹಿಂದುಳಿದಿರ್ತಕ್ಕಂಥ ಪ್ರದೇಶದ ಕಾಲೇಜು. ಈ ಕಾಲೇಜನ್ನು ಅಭಿವೃದ್ಧಿ ಮಾಡಲು ಸಾಕಷ್ಟು ಪ್ರಯತ್ನ ಶ್ರಮ ನಾವು ವಹಿಸ್ತಾ ಇದ್ದೀವಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶೌಚಾಲಯ ಕಾಮಗಾರಿ ವಿಳಂಬ. ಪಿಎಂ ಉಷಾ ಯೋಜನೆ ಅಡಿ ನಡೆಯುತ್ತಿರುವ ಶೌಚಾಲಯ ನವೀಕರಣ ಕಾಮಗಾರಿ ವಿಳಂಬ. 1.5 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಶೌಚಾಲಯ ಸಮಸ್ಯೆ. ಟೈಲ್ಸ್ ಪೂರೈಕೆಯಾಗದಿರುವುದು ಕಾಮಗಾರಿ ವಿಳಂಬಕ್ಕೆ ಕಾರಣ. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಲು ಈ ವಾರದೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಪ್ಲಂಬಿಂಗ್ ಹಾಗೂ ಎಲೆಕ್ಟ್ರಿಕಲ್ ಕೆಲಸ ತಕ್ಷಣ ಪೂರ್ಣಗೊಳಿಸುವಂತೆ ಸೂಚನೆ. ಕಾಮಗಾರಿ ಮತ್ತಷ್ಟು ವಿಳಂಬವಾದರೆ ಮೇಲಧಿಕಾರಿಗಳಿಗೆ ದೂರು, ಪ್ರಾಂಶುಪಾಲರ ಎಚ್ಚರಿಕೆ. ವಿಕಲಚೇತನರ ಶೌಚಾಲಯವು ಕಾಮಗಾರಿಯಿಂದ ಬಳಕೆಗೆ ಅಡ್ಡಿ. ನೀರಿನ ಅಭಾವದಿಂದಲೂ ವಿದ್ಯಾರ್ಥಿಗಳಿಗೆ ತೊಂದರೆ. ಶೀಘ್ರದಲ್ಲೇ ಶೌಚಾಲಯ ಸಮಸ್ಯೆ ಬಗೆಹರಿಸುವುದಾಗಿ ಪ್ರಾಂಶುಪಾಲರ ಭರವಸೆ. ವರದಿ ಸತೀಶ್ ಬಾಬುಯೇ, ನಂದಿ ಟಿವಿ, ಗುಡಿಬಂಡೆ. ನಾನು ಡಾಕ್ಟರ್ ಅಫ್ಜಲ್ ಬಿಜಿಲಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಿಬಂಡೆ. ತಾವು ಹೇಳ್ತಿರ್ತಕ್ಕಂಥದ್ದು ನಿಜಾನೇ. ಇಲ್ಲಿ PM ಉಷಾ ಯೋಜನೆ ಅಡಿಯಲ್ಲಿ ಒಂದು ರೆನೋವೇಷನ್ ವರ್ಕ್ ಅಂತ ನಡೀತಾ ಇದೆ. ಈ ಹಿಂದೆ ವ್ಯವಸ್ಥಿತವಾದಂತಹ ಶೌಚಾಲಯಗಳು ಇತ್ತು, ಅದನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಅಂತ ರೆನೋವೇಷನ್ ವರ್ಕ್ ಸ್ಕೀಮಲ್ಲಿ ರೆನೋವೇಷನ್ಗೆ ಅದು ಡೆಮೋ ಮಾಡಿದ್ದಾರೆ, ಎಲ್ಲ ಕಿತ್ತಿದ್ದಾರೆ. ಸದ್ಯಕ್ಕೆ ಮೇಲೆ ಒಂದು ಟಾಯ್ಲೆಟ್ ಇದೆ. ಆ ಟಾಯ್ಲೆಟನ್ನು ಹೆಣ್ಣು ಮಕ್ಕಳಿಗೆ ಬಳಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಕಿತ್ತೋಗಿರ್ತಕ್ಕಂಥ ಟಾಯ್ಲೆಟ್ಸಲ್ಲಿ ಗಂಡು ಮಕ್ಕಳು ಬಳಕೆ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ನಮ್ಮ ಕಾಂಟ್ರಾಕ್ಟರ್ ಮೂಲಕ ನಾನು ತಿಳಿಸಿದ್ದೀನಿ, ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ ಇಂಜಿನಿಯರ್ಗೂ ತಿಳಿಸಿದ್ದೀನಿ. ಅವರು 2-3 ಸಲ ಫೋನ್ ಮಾಡಿದ್ದೀನಿ. ಬೆಳಗ್ಗೆ ಕೂಡ ನಾನು ಫೋನ್ ಮಾಡಿದ್ದೀನಿ. ಶೀಘ್ರವಾಗಿ ಅದನ್ನು ಟೈಲ್ಸ್ ಸಮಸ್ಯೆ ಇದೆ, ಬಂದಿಲ್ಲ ಅಂತ ಅವ್ರು ಹೇಳಿದರು. ತುಂಬ ಶೀಘ್ರವಾಗಿ ಈ ವಾರದಲ್ಲಿ ಆ ಕಾಮಗಾರಿಕೆಯನ್ನು ಕೈಗೆತ್ಕೊಳ್ತಕ್ಕಂಥ ಅವಕಾಶ ಇದೆ. ಬಟ್ ಸಮಸ್ಯೆ ಅಂತೂ ಇದೆ. ಅದು ಸುಮಾರು 1.5 2 ತಿಂಗಳಿಂದ ಸಮಸ್ಯೆ ಇದೆ. ಅದು 1.5 2 ತಿಂಗಳ ಸಮಸ್ಯೆ ಇದೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರು ಕಿತ್ತಿದ್ದಾರೆ, ಕಾಂಟ್ರಾಕ್ಟರ್ ಬಂದುಬಿಟ್ಟು ಕಿತ್ತಿದ್ದಾರೆ. ಎಲ್ಲ ಕಿತ್ತುಬಿಟ್ಟು ಕಾಮಗಾರಿಗೆ ಸ್ವಲ್ಪ ಸುಲಭ ಮಾಡ್ತಾಯಿದ್ದಾರೆ. ನಾನು ಪರಿಶೀಲನೆ ಮಾಡ್ತಾಯಿದ್ದೇನೆ. ಈಗಲೇ ಅವ್ರ ಗಮನಕ್ಕೆ ಸುಮಾರು ತಂದಿದ್ದೀನಿ ನಾನು. ಬೆಳಗ್ಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಬಂದು ಮಾಡ್ತೀವಿ ಸರ್, ಈ ವಾರದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅಂತ ನಾನು ಹೌಸಿಂಗ್ ಬೋರ್ಡ್ ಇಂಜಿನಿಯರ್ ಮೇಡಮನ್ನು ಬೆಳಗ್ಗೆ ಮಾತಾಡಿದೆ. ಅವರು ಟೈಲ್ಸ್ ಸಮಸ್ಯೆನೇ ಇದೆ ಹೇಳ್ತಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಟೈಲ್ಸ್ ಹಾಕೋದಕ್ಕೆ ಆಮೇಲೆ ಮಾಡ್ಕೊಳ್ಳಿ, ಬೇಕಾದರೆ ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಳ್ಳಿ, ನೀವು ಟೈಲ್ಸ್ ಹಾಕ್ಕೋಬೋದು ಅಂತಂದರು. ಅವರು ಟೈಲ್ಸ್ ಬರಲಿಕ್ಕೆ ಕಾರಣ ಏನು ಲೇಟು ಅಂತ ಕೂಡ ಕೇಳಿದಾಗ ಅವರೇನು ವಾರ ವಿಷಯ ಪ್ರಸ್ತಾಪಿಸಿದರು. ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ತಿಂಗಳು ಅದು ನಿರಂತರವಾಗಿ ನಡೀಲಿಕ್ಕೆ ನಾವು ಬಿಡಲ್ಲ, ಪ್ರಚಾರ ಮಾಡ್ತೀವಿ. ಹೌಸಿಂಗ್ ಬೋರ್ಡ್ ಮೇಡಮ್ಗೂ ಪ್ರಚಾರ ಮಾಡ್ತೀವಿ, ಮತ್ತು ಸ್ಥಳೀಯ ಕಾಂಟ್ರಾಕ್ಟರ್ಗೂ ನಾವು ಪ್ರಚಾರ ಮಾಡಿದ್ದೀವಿ. ಅವರು ಹೀಗೆ ಡಿಲೇ ಮಾಡಿದರೆ ನಾವು ಏನು ನಿಯಮಗಳಿವೆಯೋ ನಿಯಮಾನುಸಾರ ಇಲಾಖೆಗೂ ಮಾಹಿತಿ ಕೊಡ್ತೀವಿ. ಇಲಾಖೆಯಿಂದ ನಮಗೇನು ಮಾರ್ಗದರ್ಶನ ಬರುತ್ತೆ ಅದರ ಅನ್ವಯ ನಾವು ಅವರಿಗೆ ತಿಳಿಸ್ತೀವಿ. ಸದ್ಯಕ್ಕೆ ನಮ್ಮಲ್ಲಿ ಅಂಗವಿಕಲರ ಶೌಚಾಲಯ ಇದೆ, ಸುತ್ತಮುತ್ತಲು ಮತ್ತೆ ಕಿತ್ತಿದ್ದಾರೆ. ಎಮರ್ಜೆನ್ಸಿಲಿ ಬಳಕೆ ಮಾಡ್ಕೋಬೋದು ಅದನ್ನು. ಬಟ್ ಏನಂತಂದರೆ ನಮ್ಮಲ್ಲಿ ಯಾರೂ ಪಕ್ಕದ ಶೌಚಾಲಯದಲ್ಲಿ ನೀರಿದೆ, ಅಂಗವಿಕಲರ ಶೌಚಾಲಯದಲ್ಲಿ ನೀರಿಲ್ಲ, ನಿಜಾನೇ. ಅದು ಒಂದು ಸಮಸ್ಯೆನೇ. ಬಹುಶಃ ನಮ್ಮ ಕಾಲೇಜಲ್ಲಿ ಯಾರೂ ಅಂಗವಿಕಲರು ಇಲ್ಲ, ಇದ್ದಿದ್ದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದನ್ನು ಸರಿಪಡಿಸ್ಕೊಳ್ತೀವಿ ಬೇಗ.